ಏನು ರೀ ಹಜರತ್ ಮೊಹಮ್ಮದ್ ಸಲಾಸರು ಒಂದು ಹದೀಸ್ನೊಳಗೆ ಹೇಳ್ತಾರೆ ರೀ, ಈ ದನ ಕರ ಎಮ್ಮೆ ಎತ್ತು ಏನದಾವಲ್ಲ ರೀ ಅವ್ರಿಗೆ ಸಾಯುವಂಥ ವಿಷಯ ಗೊತ್ತಿತ್ತಂದ್ರೆ ಅವು ದಪ್ಪ ಹಾಕ್ತಿದ್ದಿಲ್ಲಂತ, ಹೊರಗೆ ಏನಾಕಿದ್ದು ಕಡ್ಡಿಗತಿ ಹಾಕಿದ್ದು ಅಂತ. ಸೊರಿಗೆ ಕಡ್ಡಿಗತಿ ಹಾಕಿದ್ದು. ಎಷ್ಟು ನಮಗೈತಿ ಸಾಯೋದು ಗೊತ್ತೈತಿ, ಅಷ್ಟು ದನ ಕರಗಿತ್ತಂದ್ರೆ ಯಾವುದೂ ಕಾಣಿಸೋದು ದಪ್ಪ ಕಾಣಿಸೋದಿಲ್ಲ ಅಂತ. ಎಷ್ಟು ನಮ್ಗೆ ಗೊತ್ತೈತಿ ಇಲ್ರಿ. ಸಾಯೋರ ಮ್ಯಾಗ ಮಣ್ಣು ಅಂತೀವಿ ನಾವು. ಒಂದು ದಿವ್ಸ ನಮಗೂ ಸಾಯೋದೈತ್ರಿ. ಅದಕ್ಕೆ ನಾವು ಏನೇನು ಬಿಡಬೇಕು, ನಮಗೂ ಒಂದು ಸಾಯೋದು ನೆನ್ಪು ಬಿಡಬೇಕು. ಎರಡನೇ ಮಾತು ಹಜರತ್ ಮೊಹಮ್ಮದ್ ಸಲಾಸನ್ ಹೇಳ್ತಾರೆ ರೀ, ಆ ಸಾಯೋ ಬಗ್ಗೆ ತಯಾರಿನೂ ಮಾಡಬೇಕು. ಆ ಸಾಯೋ ಬಗ್ಗೆ ಏನ್ರಿ ತಯಾರಿ ಮಾಡಬೇಕು. ಅದ್ರ ತಯಾರಿ ಏನಪ್ಪ ನೋಡ್ರಿ, ನಾವು ಚಲೋ ಬಗ್ಗೆ ತಯಾರಿ ಮಾಡಾಕತ್ತೀವಿ, ಚಲೋ ಅರ್ಬಿ ಬಗ್ಗೆ ತಯಾರಿ ಮಾಡಾಕತ್ತೀವಿ, ಚಲೋ ಮನೆ ಬಗ್ಗೆ ತಯಾರಿ ಮಾಡಾಕತ್ತೀವಿ, ಏನ್ರಿ ಚಲೋ ಬಂಗ್ಲೆ ಬಗ್ಗೆ ತಯಾರಿ ಮಾಡಾಕತ್ತೀವಿ, ಚಲೋ ಮೋಟ್ರ್ ಗಾಡಿಗಳು ಬೇಕು, ಇದು ಫಿಕರ್ ಐತಿಲ್ರಿ. ಆದ್ರೆ ಹಿರಿಯರು ಔಲಿಯಾ ಇಕ್ರಾಮರು ಉಲಮಾ ಇಕ್ರಾಮ್ ಹೇಳ್ತಾರೆ ರೀ, ಚಲೋ ಅರ್ಬಿ ಬಗ್ಗೆ ವಿಚಾರ ಮಾಡಕತ್ತೀರಿ ಅಂದ್ರೆ ಜೀವನದೊಳಗೆ ಲಾಸ್ಟ್ ಉಡುವಂಥ ಅರ್ಬಿ ಯಾವುದಪ್ಪ ಅಂದ್ರೆ ಕಫನಿನ ಅರ್ಬಿ. ಈಗ ಹದಿಯಾಗಿ ಕೊಡ್ರಿ ಅಂತ ಹೇಳ್ತೇವೆ ನಾವು. ಹದಿಯಾಗಿ ಕೊಡುವಾಗ ನೀವು ಮಿಸ್ವಾಕ್ ಕೊಡಾಕತ್ತೀರಿ, ಹತ್ತರ ಬಾಟ್ಲಿ ಕೊಡಾಕತ್ತೀರಿ, ಚಶ್ಮಾ ಕೊಡಾಕತ್ತೀರಿ, ಜಮ್ ನೀರು ಕೊಡಾಕತ್ತೀರಿ, ಮತ್ತೇನ್ರಿ ಖಜೂರಿ ಕೊಡಾಕತ್ತೀರಿ, ಎಲ್ಲ ಕೊಡಾಕತ್ತೀರಿ. ಒಬ್ಬ ಕೊಟ್ಟು ನೀವು ಕಫನ್ ಕೊಡ್ರಿ ಅವಂಗೆ. ಕಫನ್ ಕೊಟ್ರೆ ಏನತ್ತಾನ, ಏನು ರೀ ಎಂತ ಇದು ಮಾಡಾಕತ್ತೀರಿ ನೀವು, ಎಲ್ಲ ಕೊಡಾಕತ್ತೀರಿ ಕಫನ್ ಕೊಡ. ಆದ್ರೆ ಲಾಸ್ಟ್ ಉಡುವಂಥದ್ದು ಅರ್ಬಿ, ಲಾಸ್ಟ್ ಉಡುವಂಥ ಅರ್ಬಿ ಯಾವ್ದು ರೀ ಕಫನಿನ ಅರ್ಬಿ. ಅದು ಕೊಟ್ರೆ ಅವ್ನು ನಾರಾಜ್ ಹಾಕತ್ತಾನ. ಎಲ್ಲರಿಗೂ ಉಡುದೈತಿಲ್ರಿ. ಲಾಸ್ಟ್ ಎಲ್ಲ ಲಾಸ್ಟಿನ ಉಡುವಂಥ ಅರ್ಬಿ ಯಾವುದಪ್ಪ ಅಂದ್ರೆ ಕಫನಿನ ಅರ್ಬಿ. ಅದಕ್ಕೆ ಜೇಬ್ನ ಇರೋದಿಲ್ಲ, ಮೊಬೈಲ್ ಇಡಾಕೆ ಇರೋದಿಲ್ಲ, ರೊಕ್ಕ ಇಡಾಕೆ ಇರೋದಿಲ್ಲ, ಬ್ಯಾಂಕ್ ಪಾಸ್ಬುಕ್ ಇಡಾಕೆ ಬರೋ ಜಾಗ ಇರೋದಿಲ್ಲ, ATM ಕಾರ್ಡ ಇರ್ತೈತೇನ್ರಿ, ಏನು ಇರೋದಿಲ್ಲ, ಏನು ಜೇಬನೇನು ಇರೋದಿಲ್ಲ. ಅಂಥದ್ದು ಅರ್ಬಿನ ಒಂದು ದಿವ್ಸ ನಾವು ಉಡಿಯೋದೈತಿ, ಹೌದಿಲ್ರಿ. ಅದಕ್ಕೆ ನಾವು ಮೊದಲ ತೆಗೆದಿಡ್ಬೇಕಂತ ನಮ್ಮ ಮನ್ಯಾಗ, ಇದು ನಂದು ಕಫನಿನ ಅರ್ಬಿ ಐತಿಪ್ಪ, ಒಂದು ದಿವ್ಸ ನನಗೆ ಉಡುವುದೈತಿ. ಇದು ಯಾರು ಇಡ್ತಾನಲ್ರಿ ಅವಂಗ ಮರಣದ ನೆನಪು ಬರ್ತಿರ್ತೈತಿ, ಮರಣದ ನೆನಪು ಬರ್ತಿರ್ತೈತಿ. ಅವಂಗೆ ಇರುವುದಿಲ್ಲ. ಅದಕ್ಕೆ ಭಾಳಷ್ಟು ಮಂದಿ ನಾವು ನೋಡೀವಿ, ಕಣ್ಣಾರು ನೋಡೀವಿ ಭಾಳಷ್ಟು ಮಂದಿ ಸತ್ತವನ ಅರ್ಬಿ ಅಲ್ಮಾರ್ಯಾಗ ಕಾಣಿಸ್ತೆ ಅಂದ್ರೆ ಮೂರ್ಛೆಗೆ ಬೀಳ್ತಾರೆ, ಹೌದಿಲ್ರಿ. ಅದು ಮುದುಕಿ ಮುತ್ಯ ಅಪ್ಪ ತಾಯಿ ತಂದೆ ಜೀವಾನ್ ಪರ್ಯಾಂತ ಏನೇನು ಮಾಡಿ ಹೋಗಿರ್ತಾರ. ಆ ತಿನ್ನಿರುವಂಥ ಗಂಗಾಳದೊಳಗೆ ಹುಟ್ಟಿರುವಂಥ ಅರ್ಬಿ ನೋಡೋಕೆ ತಯಾರಿಲ್ಲ, ಹೊತ್ಕೊಂಡಿರುವಂಥ ಚಾದರ ಶಾಲ ಹಾಕೊಳಕ್ಕೆ ತಯಾರಿಲ್ಲ, ಎಲ್ಲ ಕೂಡಿಸಿ ಬೆಂಕಿ ಹಚ್ಬಿಡ್ತಾರೆ. ಯಾರಿಗೆ ಕೊಡೋಕ್ಕೂ ತಯಾರಿಲ್ಲ. ಭಾಳ ದಿನದ ವಿಚಾರ ಅಮೀರ್ ಸಾಹೇಬ್ ಗತಿ 4 ತಿಂಗಳು ಹೋಗಿ ಬಂದ ಅಂದ್ರೆ ಯಾವ್ದಾರು ಮೌಲಾನವ್ರು ಯಾವ್ದು ಹಾಫೀಸ್ ಸಾಹೇಬ್ರಿಗೆ ಎಲ್ಲ ಬಲ ಅವ್ರಿಗೆ ಇರಲಿ ಅಂತ ಕೊಟ್ಬಿಡ್ತಾರೆ, ಹೌದಿಲ್ರಿ. ಅಲ್ಲಾಹು ಅಕ್ಬರ್. ಜೀವನ ಪರ್ಯಾಂತ ಮೆಹನತ್ ಮಾಡಿರುವಂಥ ಅವರು ಶಾಲೆ ಹೊತ್ಕೊಳಕ್ಕೆ ತಯಾರಿಲ್ಲ. ಅವ್ರು ಎಲ್ಲಿ ಮಕ್ಕೊಂಡವ್ರು ಸತ್ತಾರ ಅಲ್ಲಿ ಮಕ್ಕೊಳಕ್ಕೆ ತಯಾರಿಲ್ಲ, ಆ ಗಂಗಾಳದೊಳಗೆ ಊಟ ಮಾಡೋಕ್ಕೆ ತಯಾರಿಲ್ಲ. ಎಷ್ಟೋ ವ್ಯಾಖ್ಯೆಗಳು ನೋಡಿದ್ವಿ, ಬರೀ ಅಲ್ಮಾರಿ ಒಳಗೆ ಏನ್ರಿ ಅವನ ಅರ್ಬಿ ಕಾಣಿಸ್ತೆ ಅಂತ ಮೂರ್ಛೆಗೆ ಬಿದ್ದಂತ. ಅಲ್ಲಾ, ಇದು ಯಾಕಪ್ಪ ಅಂದ್ರೆ ನಾವು ನಮ್ಮ ಮರಣದ ಬಗ್ಗೆ ನಾವು ಮರ್ತು ಜೀವನ ಸಾಗಿಸಾಕತ್ತೀವಿ. ಅದಕ್ಕೆ ಒಂದು ಉರ್ದು ಕವಿ ಹೇಳ್ತಾನ, ಆಜ್ ಉನ್ಕಿ ಬಾರಿ ಹೇ ಕಲ್ ಹಮಾರಿ ಬಾರಿ ಹೇ ಸಬ್ಕಿ ಬಾರಿ ಬಾರಿ ಹೇ. ಎಲ್ಲರಿಗೂ ಒಂದು ದಿವ್ಸ ಹೋಗೋದೈತಿ. ನಾವು ಇಲ್ಲಿ ಇರ್ತೀವಂದ್ರೆ ಬಿಡ್ತಾರನ್ರಿ ಯಾರ? ಒಬ್ಬ ಬಂದು ಓಡ್ಕೊತ ಬಂದಂತ, ಹಜರತ್ ಆಕ್ಸಿಡೆಂಟ್ ಆತ್ರಿ. ಆದ್ರೆ ನಾನು ಉರ್ದು ಹೇಳ್ಬೇಕಂದ್ರೆ ಮರ್ತೆ ಬಚ್ಚ ಅಂದಂತ. ಏನು ಹೇಳ್ತಾನೆ ರೀ? ಸಾಯ್ಕೋತ ಉಳ್ದಂತ ಹೇಳ್ದಂತ. ಅವ್ರು ಹಜರತ್ ಹೇಳಿದ್ರಂತ, ಮರ್ತೆ ಬಚಾನಿ ಬಚ್ತೆ ಮರ್ನಾಯ ಅಂದ್ರಂತ ಅವ್ರು. ಮರ್ತೆ ಬಚ್ತೆ ಮರಣ. ನೀವು ಉಳ್ಕೋತ ಏನು ಯಾವತ್ತು ಉಳಿಯುವುದೇ? ಸಾಯು ಬರತೈತಿ. ಅಲ್ಲ ಹೇಳ್ತಾನ್ರಿ, ಬುರೂಜಂ ಮುಷಯ್ಯಿದ, ನೀವು ಶೀಶ್ ಮಹಲ್ದೊಳಗಿದ್ರು ಅಲ್ಲಾ ತಾಲ ಅಲ್ಲಿ ಹಿಡಿತಾನಂತ. ಆ ಟೈಮ್ ಬತ್ತಂದ್ರೆ ನಾವು ಏನಂತೀವಿ, ಎಂಥ ಟೈಮ್ದಾಗ ಮರಣ ಬತ್ತು. ಯಾರು ಸಾಯ್ದಿಲ್ರಿ, ಯಾರಿಗೆ ಅಲ್ಲಾ ತಾಲ ಟೈಮ್ ಕೊಟ್ಟಿರ್ತಾನೆ ಅದೇ ಟೈಮ್ದಾಗ ಸಾಯ್ತಾರೆ. ನಾವು ಹೇಳ್ತೀವಿ ಹೆಂಗೆ ಮರಣ ಬತ್ರಿ, ಇನ್ನೂ ವಯಸ್ಸಿತ್ತು, ಹಗರ್ ವಯಸ್ಸಿತ್ತು, ಇನ್ನೂ ಮಾಡು ಭಾಳ ಇತ್ತು, ಅರ್ಮಾನ್ಗಳು ಖಾಯಿಷ್ಗಳು ಭಾಳ ಇದ್ದು, ಎಂಥ ಟೈಮ್ ಸತ್ರ ಇಲ್ಲ. ಯಾರಿಗೆ ಎಲ್ಲ ತಾಲ ಬರ್ದಿಟ್ಟಾನ ಆ ಟೈಮ್ದಾಗ ಸಾಯಬೇಕು. ಭಾಳಷ್ಟು ಯಾಕಂದ್ರೆ ಈ ಸಾಯೋದು ಅಲ್ಲ ತಾಲ ಒಂದು ಹನಿ ಬರಿ ಹೆಂಗೆ ಬರ್ದಾನ ಹಂಗೆ ಆಕೈತಿ.
ಯಾವ ಟೈಮ್ದಾಗ ಹೆಂಗೆ ಅಲ್ಲ ತಲ ಅವನ ಜೀವನ ಕೊಟ್ಟಾನ ನೋಡ್ರಿ. ನಾವು ಜಗತ್ತಿನಾಗ ಬರೋದು ಆಮೇಲೆ ಬರ್ತೀವಿ, ಜಗತ್ತಿನಾಗ ಮನುಷ್ಯ ಬರೋವ ಆಮೇಲೆ ಬರ್ತಾನೆ. ಆದ್ರೆ ಅವ್ನು ಹೋಗೋ ತಾರೀಕು ಮೊದಲ ತಯಾಗಿರ್ತೈತಂತ. ಸುಬಾನಲ್ಲ ಹೇಳ್ರಿ, ಹೋಗೋ ತಾರೀಕ ಮೊದಲ ತಯ ಆಗೈತಿ. ನಾವು ಬರ್ತೀವಿ ಆಮೇಲೆ, ಆದ್ರೆ ಹೋಗೋ ತಾರೀಕ ಮೊದಲ ತಯ ಐತಿ, ಹೌದಲ್ರಿ? ಅದೇ ರೀತಿಯಾಗಿ ನಾವು ಬರೋದು ಒಂದು ತರ್ತೀಬ್ ಐತಿ. ತರ್ತೀಬಕ್ಕೆ ಏನಂತಾರ? ಪದ್ಧತಿ ಐತಿ. ಬರೋದು ಒಂದು ಪದ್ಧತಿ ಐತಿ, ಆದ್ರೆ ಹೋಗೋದು ಏನು ಪದ್ಧತಿ ಇಲ್ಲ. ಬರೋದು ಪದ್ಧತಿ ಏನಪ್ಪ ಅಂದ್ರೆ, ಅಪ್ಪನಕ್ಕಿಂತ ಮುಂಚೆ ಮಗ ಬರ್ತಾನೇನ್ರಿ, ಮುತ್ಯಾನಕ್ಕಿಂತ ಮುಂಚೆ ಮೊಮ್ಮಗ ಬರ್ತಾನೇನ್ರಿ. ಬರೋದು ಒಂದು ತರ್ತೀಬ್ ಐತಿ, ಬರೋದು ಒಂದು ಪದ್ಧತಿ ಐತಿ. ಅದ ಪದ್ಧತಿ ಪ್ರಕಾರ ನಾವು ಬರ್ತೀವಿ. ಆದ್ರೆ ಹೋಗೋದು ಪದ್ಧತಿ ಏನಿಲ್ಲ ಅಂತ. ಹೋಗೋದು ಪದ್ಧತಿ ಮುತ್ಯ ಇರ್ತಾನ, ಮೊಮ್ಮಗ ಹೊಕ್ಕಾನ, ಅಪ್ಪ ಇರ್ತಾನ, ಮಗ ಹೊಕ್ಕಾನ ಏನ್ರಿ. ಗಂಡ ಇರ್ತಾನ, ಹೆಂಡ್ತಿ ಹೊಕ್ಕಾಳ, ಹೆಂಡ್ತಿ ಇರ್ತಾಳ, ಗಂಡ ಹೊಕ್ಕಾನ. ಬರುವುದು ಪದ್ಧತಿ ಐತಿ, ಹೋಗುದು ಏನು ಪದ್ಧತಿ ಇಲ್ಲ. ಅಲ್ಲ ಮೊದಲ ಬರ್ದಿಟ್ಟನ್ರಿ ಎಲ್ಲ ತಲ. ಅಲ್ಲ ಕುರಾನ್ದಾಗ ಹೇಳ್ತಾನ್ರಿ, ಇದಾ ಜಾ ಆಜ್ಲುಹುಂ ಲಾ ಯಸ್ತಖಿರೂನ ಸಾಅತಂ ವಲಾ ಯಸ್ತಖ್ದಿಮೂನ್. ಸಾತರಿ ಅರ್ಬಿ ಒಳಗೆ ಒಂದು ಸೆಕೆಂಡ್. ಆ ಸೆಕೆಂಡ್ ಬತ್ತಂದ್ರೆ ಒಂದು ಸೆಕೆಂಡ್ ಮುಂದೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಒಂದು ಸೆಕೆಂಡ್ ಹಿಂದೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾಡೋಕ್ಕೆ ಸಾಧ್ಯತೆ ಏನ್ರಿ? ಮಾಡೋಕ್ಕೆ ಸಾಧ್ಯತೆ ರೀ. ಮಾಡೋಕ್ಕೆ ಸಾಧ್ಯತೆ ಅಂದ್ರೆ ಡಾಕ್ಟ್ರ್ ಯಾಕೆ ಸಾಯ್ತಿದ್ರು? ದೊಡ್ಡ ದೊಡ್ಡ ಶ್ರೀಮಂತರಿಗೆ ಯಾಕೆ ಸಾಯ್ತಿದ್ರು? ದೊಡ್ಡ ದೊಡ್ಡ ವಕೀಲ್ಗಳು ಯಾಕೆ ಸಾಯ್ತಿದ್ರು? ಕೋಟ್ಯಾನುಗತ್ತೆ ಗಳಿಸಿಟ್ಟವ್ರು ಯಾಕೆ ಸಾಯ್ತಿದ್ರು? ಒಂದು 10 ಲಕ್ಷ ಹೋಗಾಲಕ್ಕ, 10 ಕೋಟಿ ಹೋಗಾಲಕ್ಕ, ಇಡೀ ಜೀವನ ಪರ್ಯಂತ ಕಳಿಸಿರುವಂಥ ಎಲ್ಲ ನಾನು ಜಗತ್ತಿನ ಕಳಿಸಿರುವಂಥ ದೌಲತ್ ಕೊಡ್ತೀನಿ ಬಿಡಪ್ಪ ಅಂದ್ರೆ ಬಿಡ್ತಾನೇನ್ರಿ? ಒಂದು ಸೆಕೆಂಡ್ ಹಿಂದೆ ಮುಂದೆ ಆಗೋದಿಲ್ಲ, ಒಂದು ಸೆಕೆಂಡ್ ಹಿಂದೆ ಮುಂದೆ ಆಗೋದಿಲ್ಲ. ಅಲ್ಲ ತಲ ಏನು ಬರೆದಿಟ್ಟಾನ್ರಿ ಆ ಟೈಮ್ದಾಗ ಬರುದದು. ಅದಕ್ಕೆ ಹಜರತ್ ಮೊಹಮ್ಮದ್ ಸಲಾಸನ್ ಹೇಳ್ತಾರೆ ರೀ, ಈ ಬುದ್ಧಿವಂತ ಮನುಷ್ಯ ಏನಪ್ಪ ಅಂದ್ರೆ ಒಂದು ನೆನಪಿಡಬೇಕು, ಒಂದು ತಯಾರಿ ಅದರದ್ದು ಮಾಡಬೇಕು, ಅದರ ತಯಾರಿ ಮಾಡಬೇಕು. ಅದ್ರ ತಯಾರಿ ಏನೈತೆ? ಹೊಲ ಮನೆ ತೋಟಪಟ್ಟಿ ಮಾಡೋದು ಮಾಡಿರಿ ಎಲ್ಲ ಮಾಡಿರಿ. ಹೊಲಾನು ಮಾಡಿರಿ, ತೋಟಪಟ್ಟಿನೂ ಮಾಡಿರಿ, ಬಂಗ್ಲೆ ಮಾಡಿರಿ. ಒಂದು 100 ಮಂದಿ ನಿಮ್ಮ ಫ್ಯಾಕ್ಟ್ರಿಯಾಗಿ ಕೆಲಸ ಮಾಡ್ತಿರ್ಬೇಕು. ನಿಮ್ಮಿಂದ ಒಂದು 1000 ಮಂದಿಗೆ ಫಾಯ್ದೆ ಆಗ್ತಿರ್ಬೇಕು. ಚಲೋ ಗಳಿಸ್ರಿ, ಚಲೋ ತಿನ್ನಿರಿ, ಚಲೋ ಉಡ್ರಿ, ಎಲ್ಲನೂ ಚಲೋ ಇರಲಿ. ಆದ್ರೆ ನಮಗೊಂದು ದಿವ್ಸ ನಾವು ಮನೆ ಬಿಡುದೈತಿಪ್ಪ. ಅದಕ್ಕೆ ನಮ್ಮ ಮದರ್ಸಾದೊಳಗೆ, ಖಾನ್ಕಾದೊಳಗೆ, ಭಾಳಷ್ಟು ದರ್ಗಾದೊಳಗೂ ಈ ಬರೆದು ಹಾಕಿರ್ತಾರೆ. ಏನಂತ ಅಂತ, ನಿಕ್ಲೋ ನಿಕಾಲೆ ಜಾನೆ ಸೆ ಪೆಹ್ಲೆ. ಹೊರಗೆ ನಡೀರಿ, ಹೊರಗೆ ಹಾಕೋಕ್ಕಿಂತ ಮುಂಚೆ. ಹೊರಗೆ ನಡೀರಿ, ಹೊರಗೆ ಹಾಕೋಕ್ಕಿಂತ ಮುಂಚೆ. ಯಾರು ಹೊರಗೆ ಹಾಕ್ತಾರ? ಕುಂದೂರಿಗೆ ಅಮೀರ್ ಸಾಬ ಹೊರಗೆ ಹಾಕ್ತಾನೋ, ಏನು ಲಿಂಗಾಪುರ ಡಾಕ್ಟರ್ ಸಾಬ್ರು ಹೊರಗೆ ಹಾಕ್ತಾರೋ, ಏನು ಬಾಷಾಬಾಯಿ ಹೊರಗೆ ಹಾಕ್ತಾನೋ, ಏನು ಮೆಹಬೂಬ್ ಸಾಬ್ ಶಿರ್ಗುಂಪೆ ಹೊರಗೆ ಹಾಕ್ತಾನೋ? ಯಾರು ಹೊರಗೆ ಹಾಕ್ತಾರೆ? ಯಾರು ಸರಿ ಸಲುವಾಗಿ ನಾವು ಗಳಿಸಿ ಜೀವನ ಪರ್ಯಂತ ಕಷ್ಟಪಟ್ಟೀವಿ ಅವರ ನಮಗೆ ಹೊರಗೆ ಹಾಕ್ತಾರೆ. ಅದಕ್ಕೆ ಉರ್ದು ಕವಿ ಹೇಳ್ತಾನ, ಜಿನ್ಕಿಲೆ ಹಮ್ ಮರೇತೇವು ವಜೂ ಕರ್ತೆ ರಹಗೈ ಅಂತ. ಯಾರ ಸಲುವಾಗಿ ನಾವು ಸತ್ತಿದ್ದೀವಿ ಅವರು ಬರೀ ಕೈಯ ಕಾಲು ತೊಳ್ಕೊತಿರೋದ್ರೊಳಗೆ ಇರ್ತಾರಂತ. ಯಾಕ್ರಿ? ನಮ್ಮ ಜೋಡಿ ಯಾರು ಬರೋದಿಲ್ಲ, ಏನು ಬರ್ತಾರೇನ್ರಿ? ಅಲ್ಲಾಹು ಅಕ್ಬರ್. ಆದ ಕಾರಣ ನಾವು ತಯಾರಿ ಮಾಡ್ತಾ ಇರಬೇಕು, ತಯಾರಿ ಮಾಡ್ತಾ ಇರಬೇಕು. ಎಷ್ಟು ದಿವ್ಸ ಉಳ್ದೈತ್ರಿ? ಒಂದು ಪ್ರಶ್ನೆ ಹಿರಿಯರು ಹೇಳ್ತಾರೆ. ಈಗೆಲ್ಲ ನಿಮ್ಮ ವಯಸ್ಸು ಬರ್ಸ್ರಿ. ಈಗ ಡಾಕ್ಟರ್ ಸಾಹೇಬ್ ವಯಸ್ಸು ಬೇರೆ, ನಮ್ಮ ಇಮ್ರಾನ್ ಸಾತಿ ಬೇರೆ, ಕಾಶಿಂ ಬೈದು ವಯಸ್ಸು ಬೇರೆ, ಬಾದ್ಶಾ ಬೈ ವಯಸ್ಸು ಬೇರೆ, ಸೈಯದ್ ಬೈದು ವಯಸ್ಸು ಬೇರೆ, ಕುಂದರ್ಗಿ ಬಶೀರ್ ಬೈದ ವಯಸ್ಸು ಬೇರೆ, ಹುಡುಗರು ಎಲ್ಲ ವಯಸ್ಸು ಬೇರೆ ಬೇರೆ ಅದಲ್ರಿ. ಏನು ಎಲ್ಲರೂ ಒಂದೇ ವಯಸ್ಸು ಅದ್ರ ಅದೀವಿ? ಬೇರೆ ಬೇರೆ ವಯಸ್ಸು ಬರ್ತಿರಲ್ಲ. 20 ವರ್ಷ, 30 ವರ್ಷ, 40 ವರ್ಷ, 60 ವರ್ಷ, 70 ವರ್ಷ ಅಂತ ಬರೆಸ್ತೀವಿ. ಆದ್ರೆ ಇನ್ನೊಂದು ಪ್ರಶ್ನೆ ಏನಪ್ಪ, ಎಷ್ಟು ಉಳ್ದೈತಿ? ಎಷ್ಟು ಉಳ್ದೈತಿ? ಏನೈತ್ರಿ ಇದಕ್ಕೆ ಉತ್ತರ? ಇನ್ನೂ ಒಂದು 40 ವರ್ಷ ಆದಮೇಲೆ ಸಾಯ್ತೀನಿ ರೀ ನಾನು ಅಂತ ಹೇಳ್ತೀರಿ. ಇನ್ನೊಂದು 50 ವರ್ಷ ಈಗ ರಿಟೈರ್ಡ್ ಆಗೀನಿ ರೀ ಸಾಹೇಬ್ರ. ಎಷ್ಟು ಉಳ್ದೈತಿ ಹೇಳಕ್ಕೆ ಸಾಧ್ಯತೆ ರೀ? ಯಾರಿಗೇನು ಗೊತ್ತಿಲ್ಲ ಎಷ್ಟು ಟೈಮ್ ಉಳ್ದೈತೆ ಅನ್ನೋದು. ಅದಕ್ಕೆ ಬುದ್ಧಿವಂತ ಮನುಷ್ಯ ಯಾರಪ್ಪ ಅಂದ್ರೆ ಮೊಹಮ್ಮದ್ ಸಲಾಸನ್ ಹೇಳ್ತಾರೆ ರೀ, ಅದಕ್ಕೆ ನೆನಪಿಡಬೇಕು, ಅದಕ್ಕೆ ಬಗ್ಗೆ ತಯಾರಿ ಮಾಡಬೇಕು. ತಯಾರಿಯಲ್ಲಿ ಆಕಾಶನೊಳಗೆ ಹೋಗಿ ಮಾಡೋದೈತೆ, ಜೀವನದೊಳಗೆ ಮಾಡೋದೈತಿ. ಊಟನೂ ಮಾಡ್ತಿರ್ಬೇಕು, ತಯಾರಿ ಮಾಡ್ತಿರ್ಬೇಕು, ಹೊಲ ತೋಟಪಟ್ಟಿ ಮಾಡ್ತಿರ್ಬೇಕು, ತಯಾರಿ ಮಾಡ್ತಿರ್ಬೇಕು, ಹಜ್ ಉಮ್ರಾಗೆ ಹೋಗ್ತಿರ್ಬೇಕು, ತಯಾರಿ ಮಾಡ್ತಿರ್ಬೇಕು, ನೌಕರಿ ಮಾಡ್ತಿರ್ಬೇಕು, ಅದ್ರ ಬಗ್ಗೆ ತಯಾರಿ
ಮಾಡ್ತಿರ್ಬೇಕು, ಮಕ್ಕಳ ಮದುವೆ ಮಾಡ್ತಿರ್ಬೇಕು, ತಮ್ಮ ತಯಾರಿ ಮಾಡ್ತಾ ಇರಬೇಕು. ಅದ್ರ ತಯಾರಿ ಸಲುವಾಗಿ ಏನು ಮಾಡ್ಬೇಕ್ರಿ? ಬೆಡಕ್ಕೆ ತೊಗೊಂಡು ನಟ್ ಕಡಿಯೋದ? ನಟ್ ಕಡಿಬೇಕಲ್ರಿ. ಅಷ್ಟು ಎಷ್ಟು ಬೆವರು ಸುರಿಸ್ತೇವೆ ನಾವು ಹೊಲದಾಗ, ಅಷ್ಟು ಮಸೂತಿ ಒಳಗೆ ಸುರಿಸ್ತೇವೆ ನಾವು. ಮೊದಲು ನನಗೆ ಗೊತ್ತಿಲ್ಲ, ಹಿರೇ ಹೇಳ್ತಿದ್ರು ಎಷ್ಟು ಅಡಿ ನಾನು ನಟ್ ಕಡ್ದೀನಿ ಅಂತ ಹೇಳ್ತಿದ್ರಲ್ರಿ. ಆದ್ರೆ ನಮ್ಮ ಮಸೂತಿ ಒಳಗೆ ಅಷ್ಟು ನಾ ಕಷ್ಟ ಪಡಿದೈತೇನು ರೀ. ಎಷ್ಟು ಸರಳ ಕೆಲಸ ಕೊಟ್ಟನ್ರಿ ಅಲ್ಲಾಹು ಅಕ್ಬರ್. ಎಲ್ಲರ ಮ್ಯಾಗ ಐತಿ. ಹಜ್ಜಿಗೆ ಎಲ್ಲರೂ ಹೋಗ್ತಾರೇನ್ರಿ? ಯಾರ ಮ್ಯಾಗ ಹೋಗು ಬರುವಂಥ ಶಕ್ತಿ ಐತಿ, ಮನಿಸ್ತತ ಇಲೈಹಿ ಸಬೀಲ. ಯಾರು ಹೋಗೋದವ್ರಿ ತನ್ನ ಜೀವನ ಜೀವನದೊಳಗೆ ಎಲ್ಲ ಜರುರಿಯಾತಿ ಜಿಂದಗಿ ಬಿಟ್ಟು ಉಳಿದಿರುವಂಥ ರೊಕ್ಕದ ಮ್ಯಾಗ ಅವ ಅಂಬ್ರಾಕ ಹಜ್ಜಿಗೆ ಹೋಗಿ ಬರ್ತಾನೆ. ರೋಜೆ ದಿವಸ ಇರ್ತಾರ್ರಿ ನೀವು ಕುಂದರ್ಗಿ ಜಾನ್ಮಟ್ಟಿಯವರು? ದಿವಸ ಇರ್ತಿರ್ಬೇಕು ನೋಡ್ರಿ. ಒಪ್ಪತ್ತು ಬಾಳೆಹಣ್ಣು ತಿಂದು, ಶೇಂಗಾ ತಿಂದು, ಚುರುಮುರಿ ತಿಂದು, ಭಜಿ ಹೊಡೆದು ಹಂಗೆ ಒಪ್ಪತ್ತು ಮಾಡ್ತೀರನ? ತಿಂಗಳಕ್ಕೆ ಅಯ್ಯಾಮ ಮಾದೂದ ಅಂದಾನ್ರಿ ಎಲ್ಲ ತಲ ಕುರಾನ್ದೊಳಗೆ. ಭಾಳ ಸ್ವಲ್ಪ ಸಮಯ ಎಷ್ಟು ಭಾಳ ಅಂದ್ರೆ 30 ದಿವಸ, 29 ದಿವಸ. ಈಗ ಎಷ್ಟು ರೀ? ಎರಡಂತೂ ಮುಗಿದು ಉಳಿದಿದ್ದೇನು ರೀ? ಜಕಾತ್ ಎಲ್ಲರೂ ಕೊಡ್ತೀರೇನ? ಭಾಳ ಮಂದಿ ಯಾರ ಮ್ಯಾಗ ಜಕಾತ್ ಐತಿ, ಫರಜ್ ಐತಿ, ಅವ್ರು ಅಷ್ಟೇ ಕೊಡ್ತಾರೆ. ಯಾರಲ್ಲಿ ಈಗ ಶಕ್ತಿ ಇಲ್ಲ ಅವ್ರಿಗೆ ಜಕಾತ್ನೂ ಇಲ್ಲ, ಅವ್ರಿಗೆ ಬರೀ ಏನೂ ಇಲ್ಲ ಅವ್ರ ಮ್ಯಾಗ. ಈಗ ಉಳಿತ ಎಷ್ಟು ರೀ? ಬರೀ ಒಂದು ನಮಾಜ್. ಅಲ್ಲಾಹು ಅಕ್ಬರ್. ಅದಕ್ಕೆ ಹಜರತ್ ಮೊಹಮ್ಮದ್ ಸಲಾಸ್ ಹೇಳ್ತಾರೆ ರೀ, ಮೊದಲು ನಮಾಜ್. ನೀವು ನೋಡಿರ್ಬೇಕು, ಯಾರು ಸತ್ತ ಮೇಲೆ ನಮಾಜ್ ಜನಾಜ ಇಟ್ಟು ಮಂದಿ ಅರ್ಧ ತಾಸು, 2 ತಾಸು, 4 ತಾಸು, ಒಂದು ರಾತ್ರಿ, ಒಂದು ದಿವಸ, 2 ದಿವಸ ತನೂ ಜನಾಜ ಇಟ್ಟಿರ್ತಾರೆ. ಅದಕ್ಕೆ ಮಂದಿ ಬರಕತ್ತಾರ ರೀ. ಇಚಲಕರಂಜಿಲಿಂದ ಬರಕತ್ತಾರ, ಕೋಲ್ಹಾಪುರ್ಲಿಂದ ಬರಕತ್ತಾರ, ಬೆಂಗಳೂರ್ಲಿಂದ ಬರಕತ್ತಾರ. ಒಬ್ಬರು ಸಲುವಾಗಿ 2 ದಿವಸ ಇಟ್ಟರು. UP ಅವ್ರು, ಮುಜಫರ್ನಗರದವ್ರು. ಅವ್ರ ತಮ್ಮ ಎಲ್ಲಿರ್ತಿದ್ದ? ಕತರ್ನಾಗ ಇರ್ತಿದ್ದ. ಎಷ್ಟು ಇಟ್ರು? 2 ದಿವಸ ಇಟ್ರು. 2 ದಿವಸ ಅವ್ನು ಬಂದೇನು ಮಾಡಿದ? ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, 4 ಅಲ್ಲಾಹು ಅಕ್ಬರ್ ಅಂದ್ ನಮಾಜ್. ಅಷ್ಟು ಸಲುವಾಗಿ ಎಷ್ಟು ದಿವಸ ಇಟ್ರಿ? 2 ದಿವಸ ಇಟ್ರಿ. ಅಲ್ಲಾಹು ಅಕ್ಬರ್. 100 ಕಿಲೋಮೀಟ್ರ್ಲಿಂದ ಬರಕತ್ತಾನ. ಯಾವ ನಮಾಜ್ ಮಾಡಕ್ರಿ? ಫರ್ಜೆ ಕಿಫಾಯ. ಫರ್ಜಿ ಕಿಫಾಯ ಅಂದ್ರೆ 4 ಮಂದಿ ಊರಿನವ್ರು ಕೂಡಿ ನಮಾಜ್ ಮಾಡಿದ್ರೆ ಮುಗಿದು ಹೋತು. ಅದಕ್ಕತ್ತಾರ ಫರ್ಜಿ ಕಿಫಾಯ. ಎಲ್ಲ ಊರ ಕಡೆಯಿಂದ ಅದಾಗಿ ಆಯಿತು. ಆದರೆ ಯಾರೂ ಮಾಡ್ಲಿಕ್ಕಾದ್ರೆ ಎಲ್ಲರೂ ಗುನೆಗಾರ ಹಾಕ್ತಾರೆ. ಕನಿಷ್ಠ ಒಂದು 2-3 ಮಂದಿ ಮಾಡ್ಕೊಂಡ್ರು. ಕರೋನಾದೊಳಗೆ ಸತ್ತಾರಲ್ಲ, ಭಾಳಷ್ಟು ಮಂದಿ ಫೋನ್ ಮಾಡಿದರು, ತಂದೆ ಸತ್ತಾನ, ಮಕ್ಕಳನ್ನು ನಮಾಜ್ ಮಾಡಿಸಲಿಲ್ಲ. ಒಬ್ಬರು ಜನ ಒಬ್ಬರ ಇದ್ರು. ಎಷ್ಟಿದ್ರು? ಒಬ್ಬವ ಬಾನಲ್ಲ. ಆ ಸತ್ತ ಮೇಲೆ ಬಾಗಲಕೋಟದವ್ರು ಒಬ್ಬರು ಫೋನ್ ಮಾಡಿದರು, ಮೌಲಾನಾರ ನಮ್ಮ ಅಪ್ಪಾಗ ಅಲ್ಲಿ ಗೌರ್ಮೆಂಟ್ ವತಿಯಿಂದ ಒಂದು ಸುಡುಗಾಡ್ನಾಗ ಅಲ್ಲೇ ದಫನ ಮಾಡ್ಯಾರ. ಈಗ 2 ತಿಂಗಳು ಆತು ರೀ, ನಮಗೆ ಒಟ್ಟ ಮನಸ್ಸು ಹತ್ತಾಕತ್ತಿಲ್ಲ. ನಮ್ಮ ಅಪ್ಪಾರಿಗೆ ನಾವು ತೆಗೆದು ನಮ್ಮ ನವನಗರ ಕಬರ್ಸ್ತಾನ ತೊಗೊಂಡು ಬರ್ಬೋದು ಅಂತ ನಮಗೆ ಪ್ರಶ್ನೆ ಕೇಳಿದ್ರು. ಇಲ್ಲಪ್ಪ, 2 ತಿಂಗಳ ತನಕ ಏನು ಮಾಡಿದಿ? ಇಲ್ಲರಿ, ಅದ ಕೇಳಬೇಕಿಲ್ಲ ಅಂತ 2 ತಿಂಗಳ ತನಕ ವಿಚಾರ ಮಾಡ್ಕೋತಿದ್ನಿ. ಅವಾಗ ನಾನು ಅಮೀರ್ ಶರೀಯತ್ ಮುಫ್ತಿ ಸಾಹೇಬರಿಗೆ ಮಶಾರ ಮಾಡಿದ್ನಿ, ಹಿಂಗೆ ರೀ ಏನು ಮಾಡಬೇಕು? ಅವ್ರ ಅಪ್ಪರ ಭಾಳ ಚಲೋ ಮನುಷ್ಯ, ಭಾಳ ಖಿದ್ಮತ್ ಉಲ್ಮಾಯ್ಕರ ಮಾಡವ. ಆದ್ರೆ ಮರಣ ಬತ್ತು, ಬೇಕಾದ ಖಿದ್ಮತ್ ಮಾಡೋಲ್ಲ. ಟೈಮ್ ಬತ್ತಂದ್ರೆ ಯಾರಿಗೇನು ರೀ? ಟೈಮ್ ಬತ್ತಂದ್ರೆ ಯಾರಿಗೆ ಉಳಿತಾರೇನು ರೀ? ಯಾರ ಸಲುವಾಗಿ ಯಾರು ನೋಡೋದಿಲ್ಲ. ಏನು ಮಾಡಬೇಕು? ಅವಾಗ ಹಜರತ್ ಮುಫ್ತಿ ಸಾಹೇಬ್ರಿಗೆ ಕೇಳಿದ ಮೇಲೆ ಹೇಳಿದರು, ನೀವು ದಫನ ಆದಮೇಲೆ 3 ದಿವಸ ಒಳಗೆ ನೀವೇನಾದ್ರು ಕೇಳಿದ್ರಂದ್ರೆ ಏನು ನಾವು ನಿಮ್ಗೆ ಪರ್ಮಿಷನ್ ಕೊಡ್ತಿದ್ದೀವಪ್ಪ. 2 ತಿಂಗಳಾಗೈತಿ, ಈಗ ಎಲ್ಲೈತಿ ಅಲ್ಲಿ ಇರಲಿ, ದುವಾ ಮಕ್ಫರತ್ ಮಾಡಿರಿ, ಎಲ್ಲ ಅವ್ರ ಮಕ್ಫರತ ಮಾಡಲಿ ಅಂತ ದುವಾ ಮಾಡಿದ್ವಿ. ಅಲ್ಲೋ ಆದ ಕಾರಣ ಏನು ರೀ, ಅದ್ರ ತಯಾರಿ ಬಗ್ಗೆ ಅಲ್ಲ ತಲ ನಮ್ಗೆ ಟೈಮ್ ಕೊಟ್ಟಾನಂದ್ರೆ ಸ್ವಲ್ಪ ನಾವು ಮೆಹನತ್ ಮಾಡಬೇಕು. ಆ ಮೆಹನತ್ ಏನಪ್ಪ ಅಂದ್ರೆ 5 ಹೊತ್ತು ನಮಾಜ್. ಜನಾಜೆ ನಮಾಜ್ ಮಾಡೋಕೆ 100 ಕಿಲೋಮೀಟ್ರಿಂದ ಬರಕತ್ತಾನ. ಮುಂಜಾನೆ ಫಜರ್ ನಮಾಜ್ ಮಾಡೋಕೆ 10 ಮೀಟ್ರ್ ನಡೆದ ಮಸೂತಿಗೆ ಬರೋಕೆ ತಯಾರಿಲ್ಲ. 10 ಮೀಟ್ರ್ ನಡೆದು ತಯಾರಿಲ್ಲ. ಭಾಳಷ್ಟು ಮನೆಗಳು ನಾನು ನೋಡೀನಿ, ಬರೇ ಒಂದು ಕಾಲ ಮನೆ ಒಳಗೆ, 2ನೇ ಕಾಲ ಮಸೂತಿ ಒಳಗೆ ಐತಿ, ಆದ ಒಳಗೆ ಇಡಕ್ಕೆ ತಯಾರಿಲ್ಲ. ಭಾಳಲ್ಲ ಅಂಥವ್ರು ಅದಾರ. ಯಾಕ್ರಿ? ಅಂಥವ್ರು ಅದಾರ. ಸಂತಿಗೆ ಹೋಗಿದ್ದ, ಪ್ಯಾಟಿಗೆ ಬರ್ತೀವಲ್ಲ ಬೆಳಿಗ್ಗೆ, ಪ್ಯಾಟಿಗೆ ಎಲ್ಲ ಸಂತಿ ಹೆಚ್ಚು ತೊಗೊಂಡ ಸಂತಿ. ಆ ಕಾಲದೊಳಗೆ ಗಾಡಿ ಮೋಟ್ರ್ ಇರ್ತಿದ್ದಿಲ್ಲ.
ಅಲ್ಲಿ ಗುಲಾಮ್ಗಳು ಇರ್ತಿದ್ರು. ಒಬ್ಬ ಗುಲಾಮ್ ಕರೆದಂತೆ ಬಾರೋ ಮಾರ ತೊಗೊಂಡು ನಡಿ ಅಂತ. ಎಷ್ಟು ಕೊಡ್ತೀನಿ ನೀ ಎಷ್ಟು ಹೇಳ್ತಿ ಅಷ್ಟು ಕೊಡ್ತೀನಿ ತೊಗೊಂಡು ಹೊಂಟು ನಡ್ಕೋತ ಬರಾಕತ್ತಿದ್ರು. ಜೋರು ನಮ್ಮ ಟೈಮ್ ಆಯ್ತು. ಮಸೀದಿ ಇತ್ತು ಅಲ್ಲೇ ಮಗ್ಗು. ಆ ಮಸೂತಿ ಒಳಗೆ ಏನು ಹೊತ್ಕೊಂತಿದ್ದಿಲ್ಲ ಎಲ್ಲ ಸಾಮಾನು. ಗುಲಾಮ್ ಏನು ಹೇಳಿದಂತ, ಸಾಹೇಬ್ರ ನೀವು ಬರಲ್ಲ ಹೋಗೋರು, ನಾ ಆಮೇಲೆ ಬರ್ತೀನಿ ಹೋಗಿ ಬಾ ನೀನು ಮಾಡಿ ಬಾ ಅಂತ ಆ ಗುಲಾಮಾಗ ಕಳಿಸಿದ. ಅಲ್ಲೇ ಸಾಮಾನು ಇಟ್ಕೊಂಡು ಕೂತಿದ್ದ ನವಾಜ್ ಸಾಬ್ ನಿಂತ. 5 ನಿಮಿಷ ಆತು, 10 ನಿಮಿಷ ಆತು, ಏನ್ರಿ ಅರ್ಧ ತಾಸು ಆತ್ರು ಬರಾಕ. ಭಾಳ ತಲೆ ಗರಮ್ ಆಗ್ತೀವಿ ನೋಡಿ. ರೊಕ್ಕನೂ ಕೊಡಬೇಕು, ಬಿಸಿಲಾಗಿ ನೋಡ್ಕೊತ ನಿಂದಿರಬೇಕು. ಎಂಥ ಗುಲಾಮ್ಗರಿ, ಎಂಥರ ಕೆಲಸ ಮಾಡವ, ಎಂಥ ಆಳಿವ ಅಂತ ಹೋಗಿ ಮಸೂತ್ಯಾಗ ಬಾರೋ ಇಲ್ಲಿ ಎಲ್ಲಿ ಅಂತ ಒದ್ರಿ ಸುಮ್ಮ ಕೂತವ. ಅವಾಗ ಯಾಕೆ ಲಗುನ ಬರಾಕತ್ತಿಲ್ಲ, ಏನು ಪುಕ್ಷಟ್ ಕೆಲಸ ಮಾಡಕತ್ತಿ? ರೊಕ್ಕ ಕೊಡಕತ್ತೀನಿ ನಾನು ನಿನಗೆ, ಬಿಸಿಲಾಗಿ ನಿಂದಿರಿಸಿ ನಮಾಜ್ ಕೂತಿ ಮಸೂತಿ ಒಳಗೆ ಎಲ್ಲರೂ ನಮಾಜ್ ಮಾಡಿ ಹೋದ್ರೆ ನೀ ಯಾಕೆ ಬರಾಕತ್ತಿಲ್ಲ? ಅವಾಗ ಒಳಗ್ಲಿಂದ ಗುಲಾಮ್ ಹೇಳಿದ, ಸಾಹೇಬ್ರ ಯಾರು ನಿಮ್ಗೆ ಒಳಗೆ ಬರಾಕ್ ಕೊಡಕತ್ತಿಲ್ಲ ಅವನ ನನಗೆ ಹೊರಗೆ ಕೊಡಕತ್ತಿಲ್ಲ. ಸುಭಾನಲ್ಲಾಹ್.